ಎಲ್ರಿಗೂ ನಮಸ್ಕಾರ. ನಾನು ನವ್ಯಶ್ರೀ. ಇವತ್ತು ನಾನು ನಿಮಗೆ ಇಂಟ್ರೊಡಕ್ಷನ್ ಆಫ್ ಚೆಸ್ ಬೋರ್ಡ್ ಅಂದರೆ ಚೆಸ್ ಬೋರ್ಡ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಫಸ್ಟು ನಿಮಗೆ ಗೊತ್ತಿರಲಿ ಚೆಸ್ ಬೋರ್ಡ್ನ ಯಾವ ರೀತಿ ನೀವು ಇಟ್ಕೊಳ್ಬೇಕು ಅಂತ. ನಿಮ್ಮ ಬಲಗೈ ಕಡೆಗೆ ಯಾವಾಗಲೂ ವೈಟ್ ಸ್ಕ್ವೇರ್ ಬರೋ ರೀತಿಯಲ್ಲಿ ನೀವು ಚೆಸ್ ಬೋರ್ಡ್ನ ಇಟ್ಕೊಳ್ಬೇಕಾಗತ್ತೆ. ನಿಮ್ಗೆಲ್ರಿಗೂ ಗೊತ್ತು ಚೆಸ್ ಬೋರ್ಡಲ್ಲಿ 64 ಸ್ಕ್ವೇರ್ಸ್ ಇರುತ್ತೆ, 32 ವೈಟ್ ಸ್ಕ್ವೇರ್ಸ್ ಇರುತ್ತೆ ಮತ್ತು 32 ಬ್ಲ್ಯಾಕ್ ಸ್ಕ್ವೇರ್ಸ್ ಇರುತ್ತೆ. ಮತ್ತೆ ನಿಮಗೆ ಇಲ್ಲಿ ಚೆಸ್ ಬೋರ್ಡಲ್ಲಿ ಕಾಣಿಸ್ತಿದೆ, ಇಲ್ಲಿ ಲೆಟರ್ಸ್ ಇದೆ. ಲೆಟರ್ಸ್ ಮತ್ತೆ ನಂಬರ್ಸ್ ನಿಮಗೆ ಕಾಣಿಸ್ತದೆ. ಏನಿದು ಲೆಟರ್ಸ್, ಏನಿದು ನಂಬರ್ಸ್, ಏನಕ್ಕೋಸ್ಕರ ಚೆಸ್ ಬೋರ್ಡಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಲೆಟರ್ಸ್ ಇದೆ, ಇಲ್ಲಿ ನಮಗೆ 8 ಲೆಟರ್ಸ್ ಇರುತ್ತೆ ಚೆಸ್ ಬೋರ್ಡಲ್ಲಿ. ABCDEFGH. ಆ ಲೆಟರ್ಸ್ನ ನಾವು ಚೆಸ್ ಬೋರ್ಡಲ್ಲಿ ಫೈಲ್ಸ್ ಅಂತ ಕರಿತೀವಿ. FILES ಫೈಲ್ಸ್. ಇಲ್ಲಿ ನಮಗೆ 8 ಫೈಲ್ಸ್ ಇರುತ್ತೆ. ಮತ್ತೆ ಫೈಲ್ಸು ಸ್ಟ್ಯಾಂಡಿಂಗ್ ಲೈನಲ್ಲಿ ಇರುತ್ತೆ. ಇದು A ಫೈಲ್, B ಫೈಲ್, C ಫೈಲ್, D ಫೈಲ್, E ಫೈಲ್, F ಫೈಲ್, G ಫೈಲ್ ಮತ್ತೆ H ಫೈಲ್. ಮತ್ತೆ ನಂಬರ್ಸ್ನ ನಾವು ಚೆಸ್ ಬೋರ್ಡಲ್ಲಿ ರ್ಯಾಂಕ್ಸ್ ಅಂತ ಕರಿತೀವಿ. RANKS. ನಮಗೆ ಇಲ್ಲಿ 8 ರ್ಯಾಂಕ್ಸ್ ಇರುತ್ತೆ. ಮತ್ತೆ ರ್ಯಾಂಕ್ಸ್ ನಮಗೆ ಸ್ಲೀಪಿಂಗ್ ಲೈನಲ್ಲಿ ಇರುತ್ತೆ. ಇದು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್, ಸೆವೆಂತ್ ರ್ಯಾಂಕ್ ಆ್ಯಂಡ್ 8th ರ್ಯಾಂಕ್. ನಮಗೆ ಒಟ್ಟು 8 ಫೈಲ್ಸ್ ಮತ್ತು 8 ರ್ಯಾಂಕ್ಸ್ ಇರುತ್ತೆ. ನಮಗೆ ಫೈಲ್ಸ್ ಬಂದು ಸ್ಟ್ಯಾಂಡಿಂಗ್ ಲೈನಲ್ಲಿರುತ್ತೆ, ರ್ಯಾಂಕ್ಸ್ ಸ್ಲೀಪಿಂಗ್ ಲೈನಲ್ಲಿರುತ್ತೆ. ಅದೇ ರೀತಿ ಈ ಸ್ಲ್ಯಾಂಟಿಂಗ್ ಸ್ಕ್ವೇರ್ಸ್ ಇರುತ್ತೆ. ಈ ಥರ ಸ್ಲ್ಯಾಂಟಿಂಗ್ ಸ್ಕ್ವೇರ್ಸ್ನ ನಾವು ಡಯಾಗ್ನಲ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಮತ್ತೆ ಏನಕ್ಕೋಸ್ಕರ ಈ ಲೆಟರ್ಸ್ ಆ್ಯಂಡ್ ನಂಬರ್ಸ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ಟು ಐಡೆಂಟಿಫೈ ದ ಸ್ಕ್ವೇರ್ಸ್ ನೇಮ್. ಫಾರ್ ಎಕ್ಸಾಂಪಲ್ ನನಗೆ ಈ ಸ್ಕ್ವೇರ್ ನೇಮ್ ಗೊತ್ತಾಗಬೇಕು. ನಾವು ಇದನ್ನು ವೈಟ್ ಸ್ಕ್ವೇರ್ ಅಂತಾನೆ ಕರೆಯಲ್ಲ, ಇದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ನೇಮ್ ಇರುತ್ತೆ. ಹೇಗೆ ನಾವು ಇದನ್ನು ಐಡೆಂಟಿಫೈ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ಫೈಲ್ಸ್ ಆ್ಯಂಡ್ ರ್ಯಾಂಕ್ಸ್. ಸೊ ಫಾರ್ ಎಕ್ಸಾಂಪಲ್ ನಮಗೆ ಈ ಸ್ಕ್ವೇರ್ ನೇಮ್ ಗೊತ್ತಾಗಬೇಕು. ಫಸ್ಟ್ ನಾವು ಯಾವ ಫೈಲಲ್ಲಿದೆ ನೋಡ್ಕೋಬೇಕು. ಇದು C ಫೈಲಲ್ಲಿದೆ ಮತ್ತೆ 6th ರ್ಯಾಂಕಲ್ಲಿ ಇದೆ. ಇದಕ್ಕೆ ನಾವು C6 ಅಂತ ಕರಿತೀವಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಈ ಸ್ಕ್ವೇರ್ ನೇಮ್ ನಮಗೆ ಗೊತ್ತಾಗಬೇಕು. ಇದು E ಫೈಲಲ್ಲಿದೆ ಮತ್ತೆ ಸೆಕೆಂಡ್ ರ್ಯಾಂಕಲ್ಲಿದೆ. ಅದಕ್ಕೆ ನಾವು ಇದನ್ನ E2 ಸ್ಕ್ವೇರ್ ಅಂತ ಕರಿತೀವಿ. ಅದೇ ರೀತಿ ಇದು ತಗೊಂಡ್ರೆ ಇದರ ನೇಮು F7. ಯಾಕೆ ಅಂದರೆ F ಫೈಲಲ್ಲಿದೆ, 7th ರ್ಯಾಂಕಲ್ಲಿದೆ. ಹಾಗಾಗಿ ಇದನ್ನು ನಾವು F7 ಅಂತ ಕರಿತೀವಿ. ಈ ರೀತಿಯಾಗಿ ನಾವು 64 ಸ್ಕ್ವೇರ್ಸ್ನ ಕೂಡ ಐಡೆಂಟಿಫಿಕೇಶನ್ ಮಾಡ್ತೀವಿ. ಅದೇ ರೀತಿ ನಮಗೆ ಚೆಸ್ ಬೋರ್ಡಲ್ಲಿ ಒಟ್ಟು 4 ಸೆಂಟರ್ ಸ್ಕ್ವೇರ್ಸ್ ಇರುತ್ತೆ. ಯಾವ್ಯಾವುದು 4 ಸೆಂಟರ್ ಸ್ಕ್ವೇರ್ಸ್? ಈ 4 ನಾವು ಸೆಂಟರ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಅದು E4, E5, D4 ಆ್ಯಂಡ್ D5. ಇವು 4 ಕೂಡ ನಾವು ಸೆಂಟರ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಇದಿಷ್ಟು ಕೂಡ ಚೆಸ್ ಬೋರ್ಡ್ ಬಗ್ಗೆ ಇರುವಂತಹ ಮಾಹಿತಿ. ಮುಂದಿನ ವಿಡಿಯೋನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.